रन 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 एवरीवन। कैसे करना सकता ना उधर? वहाँ में खासी बात सकता। वो कन्नड़ा कुछ भी नहीं आता उसका? थोड़ा थोड़ा समथिंग हिंदी। हाँ हाँ वे हाँ 2 R 3 लाई। ನಾಟ್ ಈಸಿ, ಬಟ್ ಸೀಟ್ ಸಿಗೋದೇ ನಮ್ಗೆ ಕಷ್ಟ. ಮಲ್ಕೊಂಡು ಹೋಗೋಕ್ಕಂತೂ ಆಗಲ್ಲ, ಕೂತ್ಕೊಂಡು ಹೋಗ್ಬೋದು. ನನಗೆ ಬಂದ್ಬಿಟ್ಟು ನೋಡ್ಕೊಂಡು ಬಂದಿದ್ದೀನಿ ಈ ಸೌತ್ ಇಂಡಿಯಾ ಫುಡ್. ಕ್ವಶನ್ ಮಾಡಿದ್ಕೆ 20 ರೂಪೀಸ್ ಕೊಟ್ಟವ್ರೆ ಚಿಪ್ಸ್ನ, ಇಲ್ಲಾಂದ್ರೆ 30 ರೂಪೀಸ್ ಸೇಲ್ ಮಾಡ್ತಾ ಇದ್ರು. ನೋಡ್ಬಿಟ್ಟು ಪ್ಯಾಕೆಟಲ್ಲಿ MRP ಏನಿರ್ತಾ 20 ರೂಪೀಸ್ ಮಾಡೋದು ಚಿಪ್ಸು. ಬೇಕಾದ್ರೆ ಬೇಡ, ಅದು ಯೋಚನೆ ಮಾಡಿದ್ರೆ ಅಷ್ಟೊಂದು ರಶ್ ಇದೆ ನೋಡಿ. ಇಳ್ಕೊಂಡು ನಿಲ್ಸ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. 2 ಎಗ್ ಹಾಕವ್ರೆ, ಹೆಂಗಿದೆ ಟೇಸ್ಟ್. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಫಸ್ಟ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಬಂದ್ಬಿಟ್ಟು ನಾರ್ತ್ ಈಸ್ಟ್ ಲೊಕೇಟ್ ಆಗಿರುವಂಥ ಮೇಘಾಲಯ ಹತ್ರ ಹೋಗ್ತಾ ಇರೋದು. ಇಲ್ಲಿಂದ ನಾವು ಹೇಗೆ ಹೋಗೋದು ಬೆಂಗಳೂರಿಂದ ಅಂದರೆ SMBT ರೈಲ್ವೆ ಸ್ಟೇಷನ್ ಹತ್ರ. ನಾವೆಲ್ಲೇ SMBT ರೈಲ್ವೆ ಸ್ಟೇಷನ್ ಹತ್ರ ಹೋಗಬೇಕು. ಇಲ್ಲಿಂದ ಬಂದ್ಬಿಟ್ಟು ಎಷ್ಟು ಕಿಲೋಮೀಟರ್? 2900 ಕಿಲೋಮೀಟರ್ಸ್ ಐತೆ. 53 ಅವರ್ಸ್ ಜರ್ನಿ ಬಂದ್ಬಿಟ್ಟು. ನಾವು ಬಂದ್ಬಿಟ್ಟು ಹೇಗೆ ಹೋಗೋದು ಬಂದ್ಬಿಟ್ಟು ಟ್ರೈನ್ ಅವೈಲೇಬಲ್ ಐತೆ. ವೆನಸ್ಡೇ, ಥರ್ಸ್ಡೇ, ಫ್ರೈಡೇ ಇರುತ್ತೆ. ಟ್ರೈನ್ ಬಂದ್ಬಿಟ್ಟು SMBT ಹತ್ರ ಎಷ್ಟೊತ್ತು ಬರುತ್ತೆ ಅಂದರೆ 11:40 ಬರುತ್ತೆ PM ಬಂದ್ಬಿಟ್ಟು. ಇವಾಗ ಹೋಗೋಣ ಬನ್ನಿ. ಇವಾಗ ನೋಡ್ತಿದ್ರೆ ನಾವು ಎಲ್ಲಿಂದ SMBT ಹತ್ರ ಇರೋದು. ನಿನ್ನೆ ಬಂದಿರೋದಕ್ಕೆ ಏನಾಯ್ತಂದ್ರೆ ತುಂಬಾ ರಶ್ ಅಂದ್ರೆ ತುಂಬಾ ರಶ್. ಗೋವಾಟಿ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ಎಷ್ಟೊತ್ತು ಬಂದ್ರೆ 9:30ಗೆ ಬಂದಿದೆ. ಟ್ರೈನ್ ಎತ್ತೋದು ಬಂದ್ಬಿಟ್ಟು 11:40ಗೆ. ಅಷ್ಟೊತ್ತಿಗೆ 9:50ಗೆಲ್ಲ ಫುಲ್ ರಶ್ಶು, ಜನಸಾಗರ ಆ ಥರ ಇತ್ತು. ಇವಾಗ ಬೇಗ ಬಂದಿದ್ದೀನಿ. ಇವಾಗ ಟೈಮ್ ಎಷ್ಟಾಗಿದೆ? 3:30 ಆಗ್ತಿದೆ. ಇವಾಗ ನಾವು ಹೋಗೋಣ. ಟಿಕೆಟ್ ಬೇಗ ಇಸ್ಕೊಂಡು, ಅದು ನಾನು ತಪ್ಪಲೆಲ್ಲ ಟ್ರೈ ಮಾಡಿದೆ, ಆಗಿಲ್ಲ ಟಿಕೆಟ್ ಎಷ್ಟು ದಿವಸ ಮುಂಚೆ ಬುಕ್ ಮಾಡಬೇಕಂದ್ರೆ ಗೋವಾಟಿ ಎಕ್ಸ್ಪ್ರೆಸ್ ಬಂದ್ಬಿಟ್ಟು 1 ವಾರ ಇಲ್ಲಾಂದ್ರೆ 1 ತಿಂಗಳು 2 ತಿಂಗಳು ಮುಂಚೆ ಬುಕ್ ಮಾಡಿದ್ರೆ ಮಾತ್ರ ಸಿಗತ್ತಂತೆ. 3rd AC ಬುಕ್ ಸೀಟ್ ಕೊಡ್ತೀನಿ ಅಂತ ಹೇಳಿದ್ರು. 5000 ರೂಪೀಸ್ ಪರ್ ಪರ್ಸನ್ ಅಂತೆ. ಅದಕ್ಕೆ ಊಟನೂ ಬಂದ್ಬಿಟ್ಟು ನೋಡಿ, ಬಿರಿಯಾನಿ ತೊಗೊಂಡು ಹೋಗ್ತಾ ಇದ್ದೀನಿ. ಊಟ ಅಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು. ಆ ಕಡೆ ಫುಡ್ ನಾನು ಸೆಟ್ ಆಗಲ್ಲ, ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಬೇಗ ಹೋಗ್ಬಿಟ್ಟು ಟ್ರೈನ್ ಜನರಲ್ ತೊಗೊಂಡು ಒಂದು ಸೀಟ್ ಅದು ಸಿಗತ್ತಂತ ಹೋಗ್ತಾ ಇರೋದು ಬೇಗ. ಇಷ್ಟೊತ್ತಿನಲ್ಲಿ ಫುಲ್ ರಶ್ ಇರ್ತದೆ, ನನಗೆ ಗೊತ್ತಿಲ್ಲ. ಬನ್ನಿ ಇವಾಗ ಹೋಗೋಣ SMBT ರೈಲ್ವೆ ಸ್ಟೇಷನ್. ನೀವು ವೈಟ್ ಮಾಡಿದ್ರೆ ಇಲ್ಲಿ ಸೀಟ್ ಸಿಗುತ್ತೆ ಗೋವಾಟಿಗೆ ಜನರಲ್ ಅಂತ ಹೇಳ್ಬಿಟ್ಟು. 1 ತಿಂಗಳಿಂದ ಮುಂಚೆ ಬುಕ್ ಮಾಡ್ಕೊಂಡಿಲ್ಲ. ನಾನು ಬಂದು ಸಡನ್ ಪ್ಲ್ಯಾನ್ ತೊಗೊಂಡಿರೋದಕ್ಕೆ ನಾನು ಬಂದಿರೋದು. ಇವಾಗ ಬಂದ್ಬಿಟ್ಟು ಅವ್ರು 4 o'clock ಬರೋಂತ ಹೇಳಿ 4 o'clockಗಿಂತ 1 half an hour ಮುಂಚೆನೇ ಬಂದಿದ್ದೀನಿ ನಾನು. ಇವಾಗ ಏನಂತ ಹೇಳಿದ್ರೆ 7 o'clock ಬನ್ನಿ, ಟ್ರೈನ್ ಬಂದ್ಬಿಟ್ಟು ಪ್ಲಾಟ್ಫಾರ್ಮ್ 1ಗೆ ಬಂದಮೇಲೆ ಟಿಕೆಟ್ನ ಇಶ್ಯೂ ಮಾಡ್ತೀನಿ. ಒಂದು ದಿನ 5:30ಗೆ ಬನ್ನಿ. ಇವಾಗ ಏನು ಮಾಡೋದು ಅಂತ ಹೇಳಿದ್ರೆ ಇಲ್ಲೇ ವೈಟ್ ಮಾಡಬೇಕು. ಇದೇ SMBT ರೈಲ್ವೆ ಸ್ಟೇಷನ್. ಇಲ್ಲಿ ವೈಟ್ ಮಾಡೋಣ ಅಂತ ಇಲ್ಲಿ ವೈಟ್ ಮಾಡಬೇಕು. ಟ್ರೈನ್ಗೆ ಕಾಯ್ತಾ ಇದ್ದೆ. ಟ್ರೈನ್ ಬರೋದು ಇನ್ನೂ ಲೇಟ್ ಆಗಿತ್ತು, ಹೊಟ್ಟೆ ಹಸಿವು ಅಂತ ಹೇಳ್ಬಿಟ್ಟು ನಾನು ಬಿರಿಯಾನಿ ತೊಗೊಂಬಂದಿದ್ದೀನಿ. ಈ ಸೌತ್ ಇಂಡಿಯಾ ಫುಡ್ ಬಂದ್ಬಿಟ್ಟು ತಿನ್ನೋಣ. ಇನ್ನು ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ ನಾನು ತಿನ್ನೋದಕ್ಕೆ. ಒಂದು 15 days ಆ ಥರ ಆಗ್ಬೋದು. ಈ ಥರ ಬಿರಿಯಾನಿ ಅಲ್ಲಿ ಸಿಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಬಿರಿಯಾನಿ ತೊಗೊಂಬಂದಿದ್ದೀನಿ. ಟ್ರೈನಲ್ಲಿ ತಿನ್ಬೇಕು ಅಂದ್ಕೊಂಡೆ, ಆಗಲ್ಲ, ಇಲ್ಲೇ ತಿಂದ್ಬಿಟ್ಟು ಟ್ರೈನ್ಗೆಗೋಸ್ಕರ ನಾನು ಆಮೇಲೆ ವೆಯ್ಟ್ ಮಾಡ್ತೀನಿ. ಟೇಸ್ಟ್ ಮಾಡೋಣ, ಅನ್ಬಾಕ್ಸಿಂಗ್ ಮಾಡಿ. ಈ ಥರ ಫುಡ್ ನಾನು ತಿರುಗಿ ಇಲ್ಲಿ ಬರೋ ತನಕ ನಾನು ಮಿಸ್ ಆಗ್ತಾನೆ ಇರ್ತೀನಿ, ನನಗೆ ಗೊತ್ತಿದ್ದಂಗೂ. ಈ ಥರ ನಂತರ ಯಾರು ಇರಲ್ಲ. SMBT ರೈಲ್ವೆ ಸ್ಟೇಷನ್ದಲ್ಲಿ ನೀವು ನೋಡ್ಬೋದು ವಾಶ್ರೂಮ್ಸ್ ಎಷ್ಟೊಂದು ಕ್ಲೀನಾಗಿ ಐತೆ ಅಂತ ಹೇಳ್ಬಿಟ್ಟು. ಸೂಪರ್ ಆಗೈತೆ. ಎಲ್ಲ ಮಾಲ್ಸ್ಗಳೆಲ್ಲ ಯಾವ ಥರ ಕ್ಲೀನಾಗಿತ್ತು ಆ ಥರ ಐತೆ. ವೈಟಿಂಗ್ ರೂಮ್ಸ್ ಇನ್ನೂ ಕ್ಲೀನಾಗೈತೆ, ಸೂಪರ್ ಆಗೈತೆ. ಮಾಲ್ಸ್ಗಳು ಯಾವ ಥರ ಇಕ್ಕಿದೆ ಅದೇ ಥರ ಇಕ್ಕಿದ್ದಾರೆ. ನಾನು ನಾನ್ ಪೀಸ್ ಬಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಏನೋ ತಿನ್ನಕ್ಕೆ ತೊಗೊಬಾರ ಅಂತ ತೊಗೊಂಬಂದೆ. ನಾನ್ ಪೀಸ್ ತೊಗೊಬಂದಿನಿ ನೋಡಿ. ಲಿಟ್ರಲಿ ಇದರಲ್ಲಿ ಏನು ಇಲ್ಲವೇ ಇಲ್ಲ. ಇದು 60 ರೂಪಾಯಿ ಕಾಸ್ಟ್ ಅಂತೆ ನಾನ್ ಪೀಸು. ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ. ನಾನು ಗೊತ್ತಿದ್ದಂಗೆ ನಿಯರ್ ಬೈ ರೈಲ್ವೆ ಸ್ಟೇಷನ್ ಎಲ್ಲಿದೆ ಇದನ್ನು ತೊಗೊಳಕ್ಕೆ ಹೋಗ್ಬಿಡಿ. ನಾನ್ ಪೀಸ್ ಅಂತ ಫಸ್ಟಾಗಿದೆ, ಫಸ್ಟಾಗೈತೆ. 60 ರೂಪಾಯಿ ಬರ್ತೇ ಅಲ್ಲ ಇದು. 4 ಚೆರಿ ಬಿಟ್ಟರೆ ಇನ್ನೇನು ಇಲ್ಲ. ಟೈಮ್ ಎಷ್ಟಾಗಿದೆ? 6 o'clock ಆಗ್ತಿದೆ. ನಾನು 4 o'clock ಬಂದು ರೀಚ್ ಆಗಿ 2 hours ವೈಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಗೋವಾಟಿ ಎಕ್ಸ್ಪ್ರೆಸ್ನ ಹಿಡಿಬೇಕಂದ್ರೆ ನೀವು ಕರೆಕ್ಟಾಗಿ 7:30ಗೆ ಹಂಗೆ ಬಂದರೆ ಸಾಕು. ಪ್ಲಾಟ್ಫಾರ್ಮಲ್ಲಿ 1 ಹತ್ರ ಬಂದುಬಿಟ್ಟು ಇರುತ್ತೆ. ನಾವು ಅಷ್ಟು ಬೇಗ ಬಂದರೆ ಸಾಕು, ಸಿಗುತ್ತೆ 7 o'clock ಹಂಗೆ. ನಮ್ಮ ಥರ ಬೇಗ ಬಂದು ಕಾಯ್ಕೊಂಡಿರೋದಿಲ್ಲ. ಅಂದರೆ 6:20 ಆಗ್ತಿದೆ ಟೈಮ್ ಬಂದ್ಬಿಟ್ಟು. ಇವಾಗ ನಾವು ಬಂದ್ಬಿಟ್ಟು ಗೋವಾಟಿ ಎಕ್ಸ್ಪ್ರೆಸ್ನ ತೊಗೊಂಡಿದ್ದೀವಿ. ಟಿಕೆಟ್ ಬಂದ್ಬಿಟ್ಟು ಟಿಕೆಟ್ ಕಾಸ್ಟ್ ಎಷ್ಟು ಅಂದರೆ 675 ರೂಪೀಸ್ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು. ಜನರಲ್ ಬಂದ್ಬಿಟ್ಟು ತೊಗೊಂಡಿರೋದು. ಜನರಲ್ ಬಂದ್ಬಿಟ್ಟು 2 ಬೋಗಿ ಫ್ರಂಟ್ ಲಾಸ್ಟಲ್ಲಿ ಬರುತ್ತೆ, 2 ಬೋಗಿ ಫ್ರಂಟಲ್ಲಿ ಬರುತ್ತೆ. ಫಸ್ಟ್ ಪ್ಲಾಟ್ಫಾರ್ಮಲ್ಲಿ ಬರೋದು. ಇವಾಗ ಫಸ್ಟ್ ಪ್ಲಾಟ್ಫಾರ್ಮಲ್ಲಿ ಬಂದ್ಬಿಟ್ಟು ನಾವು ಫ್ರಂಟಲ್ಲಿ ಹೋಗ್ಬಿಟ್ಟು ಕೂತ್ಕೊಳ್ಳೋಣ. 1 ಸೀಟ್ ಅದು ಸಿಗುತ್ತೆ ಅಂತ ಹೇಳ್ಬಿಟ್ಟು 8 o'clock ಟ್ರೈನ್ ಬಂದ್ಬಿಟ್ಟು ಫಸ್ಟ್ ಪ್ಲಾಟ್ಫಾರ್ಮ್ಗೆ ಬರೋದು, ಸ್ಟಾರ್ಟ್ ಆಗೋದು. ಬನ್ನಿ ಇವಾಗ ಹೋಗೋಣ, ಟ್ರೈನ್ಗೋಸ್ಕರ ವೈಟ್ ಮಾಡೋಣ. ಅದೇ ಟ್ರೈನಲ್ಲಿ ಬಂದ್ಬಿಟ್ಟು 3000 ಕಿಲೋಮೀಟರ್ಸ್ ನಾವು ಟ್ರಾವೆಲ್ ಮಾಡ್ತಿರೋದು. 2.5 ಡೇ ಟ್ರಾವೆಲ್ ಮಾಡ್ತಿರೋದು ಇದೇ ಟ್ರೈನಲ್ಲಿ. ಇದೇ ಗೋವಾಟಿ ಎಕ್ಸ್ಪ್ರೆಸ್ಸು. ಈ ಟ್ರೈನಲ್ಲಿ ಬಂದ್ಬಿಟ್ಟು ಬೇಗನೆ ಬಂದು ಸೀಟ್ ಇಟ್ಕೋಬೇಕು. ನೋಡ್ತೀನಿ ನೋಡಿ ಎಷ್ಟೊಂದು ಜನ. ಇವಾಗ ಇಷ್ಟೊಂದು ಜನ ಖಾಲಿಯಾಗಿರ್ತಾರೆ, ಮತ್ತು ಬಂದಿದ ತಕ್ಷಣ ಇನ್ನೂ ಜಾಸ್ತಿ ಜನ ಬರ್ತಾ ಇರ್ತಾರೆ. ಹಾಂ, ಗೋವಾಟಿ. ರನ್ 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 ಎವ್ರಿವನ್, ರನ್ 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 ರೈಟ್, ರನ್ ರನ್. ನೀವು ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಟ್ರೈನ್ನ ನೋಡಿ.
ಎಷ್ಟು ಜನ ಕಾಯ್ಕೊಂಡಿದ್ದಾರೆ ಟ್ರೈನ್ಗೋಸ್ಕರ ಓಡ್ತಾ ಇದ್ದಾರೆ ಹಂಗೆ. 6:30ಗೆ ಬಂದ್ಬಿಟ್ಟು ಎಷ್ಟೊಂದು ರಶ್ ಇದೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಬಂದ್ಬಿಟ್ಟು ಅಲ್ಲೇ ಹೋಗ್ತಿರೋದು. ಅಷ್ಟು ದೂರ ಟ್ರಾವೆಲ್ ಮಾಡ್ತಾರೆ ಜನರಲಲ್ಲಿ. ನೋಡಿ ಕಿಕ್ಕಿನ ತೆಗಿತಾ ಇದ್ದಾರೆ ಇವರು, ಕಿಕ್ಕಿನ ತೆಗಿತಾ ಇದ್ದಾರೆ ನೋಡ್ಬೋದು. ಇಲ್ಲ ಫ್ರಂಟಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬ್ಯಾಕ್ ಸೈಡ್ 2 ಬೋಗಿ, ಇಲ್ಲಿ 2 ಬೋಗಿ. ನೋಡಿ ಇವರು ಅಷ್ಟೇ ಬೋಗಿ ನೋಡಿ ರಶ್ ಆಗ್ಬಿಟ್ಟಿದೆ. ತೆಗೀರಿ ತೆಗೀರಿ ಅಂತ ಇದ್ದಾರೆ. ಗೋವಾಟಿ ಎಕ್ಸ್ಪ್ರೆಸ್ ನೋಡಿ, ಗೋವಾಟಿ ಎಕ್ಸ್ಪ್ರೆಸ್. ಟೈಮ್ ಎಷ್ಟಾಗ್ತಿದೆ? 6:30 ಆಗ್ತಿದೆ. 6:30ಗೆಲ್ಲ ಟ್ರೈನ್ ಬಂದ್ಬಿಡ್ತು. ನಾನು ಟಿಕೆಟ್ ತಗೊಂಬಂದ 5 ಮಿನಿಟ್ಸ್ ಅಷ್ಟೊಳಗೆ ಟ್ರೈನ್ ಬಂದ್ಬಿಡ್ತು. ನೀವು ಲಿಟ್ರಲಿ ನೋಡ್ಬೋದು ಎಷ್ಟೊಂದು ಜನ ರಶ್ ಅಂದರೆ. ಇವಾಗ ಒಂದು ಅರ್ಧ ಜನ ಬಂದ್ಬಿಟ್ಟಿದ್ದಾರೆ. ಈ ಕಡೆ 2 ಲಾಸ್ಟ್ ಬೋಗಿ, ಆ ಕಡೆ 2 ಲಾಸ್ಟ್ ಬೋಗಿ, ಫ್ರಂಟು ಬ್ಯಾಕು. ಇಷ್ಟೊದಕ್ಕೆ ಅವರು ಟಿಕೆಟ್ ಬಂದ್ಬಿಟ್ಟು ಅಂದರೆ ಟ್ರೈನ್ ಓಪನ್ ಮಾಡಿದ ಡೋರು ಈ ಥರ ಇರುತ್ತೆ ನೋಡಿ. ಈ ಥರ ಇನ್ಪುಟ್ ಔಟ್ಪುಟ್ ಅದರಲ್ಲಿಂದ ಹೋಗಿ ಲಿಟ್ರಲಿ ಅವ್ರು ತೆಗ್ದಿರೋದು ಡೋರ್ ಬಂದ್ಬಿಟ್ಟು ಅಷ್ಟೊಡೆ ಬಂದ್ಬಿಟ್ಟು ಈ 2.5 ಡೇ ಇರೋದಂದರೆ ತುಂಬಾ ಕಷ್ಟ ತಾನೆ. ಯಾರ ಕೈಯಲ್ಲಿ ಇರೋಕ್ಕಾಗಲ್ಲ. ಅವ್ರು ಎಮರ್ಜೆನ್ಸಿ ಎಲ್ಲಾದರೂ ಹೋಗ್ಬೇಕು ಅವ್ರ ಮನೆಗೆ ಅಂದ್ರೆ ಟಿಕೆಟ್ನ ಬುಕ್ ಮಾಡ್ಕೊಂಡು ಹೋಗೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬುಕ್ಕಿಂಗ್ ಈಸ್ ನಾಟ್ ಈಸಿ, ಬಟ್ ಸೀಟ್ ಸಿಗೋದೇ ನಮ್ಗೆ ಕಷ್ಟ. ಮಲ್ಕೊಂಡು ಹೋಗೋಕ್ಕಂತೂ ಆಗಲ್ಲ, ಕೂತ್ಕೊಂಡು ಹೋಗ್ಬೋದು. ನನಗೆ ಬಂದ್ಬಿಟ್ಟು ನೋಡ್ಬೋದು ಈ ಥರ ಒಂದು ಸೀಟ್ ಸಿಕ್ಕೈತೆ. ಸ್ವಲ್ಪ ಬೇಗ ಬಂದು ಈ ಥರ ಸೀಟ್ ಸಿಗುತ್ತೆ. ಇಲ್ಲ ಲೇಟಾಗಿ ಬಂದು ಅದೂ ಸಿಗಲ್ಲ. ನಾವು ಕೆಳಗಡೆ ಕೂತ್ಕೊಂಡು ಹೋಗ್ಬೇಕಾಗತ್ತೆ, ಇಲ್ಲ ನಿಂತ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಆದಷ್ಟು ಬರೋಂಗಿದ್ರೆ ಒಂದು ಸ್ವಲ್ಪ ಬೇಗ ಬಂದರೆ ಸೀಟ್ ಸಿಗತ್ತೆ ಬೇಗ. ಪರ್ ಕೋಚು ನೀವು ನೋಡ್ತಾ ಇದ್ದೀರಲ್ಲ, ನಾನು ಕೇಳ್ಬಿಟ್ಟು ಪರ್ಮಿಷನ್ ಮಾಡ್ತಾ ಇರೋದು ವೀಡಿಯೋ ಬಂದ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ಡಿಸೆಂಟಾಗಿ ಐತೆ. ಬಟ್ ಅದಕ್ಕಿಂತ ಇದೇ ಪರವಾಗಿಲ್ಲ. ಅಷ್ಟೊಂದು ದಿವಸ ಹೋಗ್ತಾ ಇದ್ದೀವಲ್ಲ, 2.5 ಡೇ 53 ಅವರ್ಸ್ ಬಂದ್ಬಿಟ್ಟು ಫಸ್ಟ್ ಕಷ್ಟ ಬಿತ್ಕೊಂಡು ನಾವು ಬರೋಂಗಿದ್ರೆ ಇದನ್ನ ಬುಕ್ ಮಾಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. 1 ಮಂತ್ ಬ್ಯಾಕ್ ಬಂದ್ಬಿಟ್ಟು ಸ್ಲೀಪರ್ ಕೋಚ್ ನೋಡಿ. ಇದು ಬಂದ್ಬಿಟ್ಟು ನಾನು ಅವ್ರ ಹತ್ರ ಪರ್ಮಿಷನ್ ತೊಗೊಂಡೆ ವೀಡಿಯೋ ಮಾಡ್ತಾ ಇರೋದು. ಕೋಚು ಪರವಾಗಿಲ್ಲ, ಬಟ್ ನಾವು ಸ್ಲೀಪ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಏನಂದರೆ ಜನರಲಲ್ಲಿ ನಾವು ಮಲ್ಕೊಳಕ್ಕಾಗಲ್ಲ, ಅದೇ ಒಂದು ದೊಡ್ಡ ಪ್ರಾಬ್ಲಮ್ಮು. 53 ಅವರ್ಸ್ ಬಂದ್ಬಿಟ್ಟು ಕಷ್ಟ ಬಿತ್ಕೊಂಡು ಹೋಗ್ಬೇಕಾಗತ್ತೆ, ನಿದ್ದೆ ಇರಲ್ಲ. ನಾವು ಸ್ಲೀಪರ್ ಕೋಚ್ ಬೇಕಂದರೆ ಒಂದು ತಿಂಗಳು ಮುಂಚೆ ಬ್ಯಾಕ್ ನಾವು ಬುಕ್ ಮಾಡ್ಕೋಬೇಕು. ಅದೇ ಒಂದು ಪ್ರಾಬ್ಲಮ್ಮು. ಇವಾಗ ನೋಡ್ತೀನಿ, ನಾನು ತೋರಿಸಿ ನೋಡಿ ಜನರಲಿ ಇಷ್ಟು ಬೇಗ ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಬ್ಯಾಕ್ ಕ್ಯಾಮ್ರಲ್ಲಿ. ಮೇಘಾಲಯಗೆ ಪ್ಲಾನ್ ಮಾಡಂಗಿದ್ರೆ ಒಂದು ತಿಂಗಳಿಗಿಂತ ಮುಂಚೆ ಪ್ಲಾನ್ ಮಾಡ್ಕೊಬನ್ನಿ. ನಮ್ಮ ಥರ ಸಡನ್ ಪ್ಲಾನ್ ಮಾಡೋಕೆ ಹೋಗಬೇಡಿ. ನಾವು 5 ಅವರ್ಸ್ 6 ಅವರ್ಸಿಂದ ವೆಯ್ಟ್ ಮಾಡ್ತೀವಿ. ಲೈಟ್ 11:50ಗೆ ಎತ್ತೋದು ಈ ಟ್ರೈನ್ ಬಂದ್ಬಿಟ್ಟು. ಸ್ಲೀಪರ್ ಆದರೆ ಒಂದು ಅರ್ಧ ಗಂಟೆ ಮುಂಚೆ ಬಂದರೆ ಸಾಕು, ನಮಗೆ ಟ್ರೈನ್ ಸಿಕ್ಕತ್ತೆ. ಸೀಟ್ ಎಲ್ಲ ನಮ್ಮದೇ ತಾನೆ ಬುಕ್ ಮಾಡಿರ್ತಂತ. ಅದಕ್ಕಂತಾನೆ ನೀವು ರಿಸರ್ವೇಷನಲ್ಲಿ ಬಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅನಿಸುತ್ತೆ. ನೀವು ಜನರಲ್ ಬರಬೇಕಂದ್ರೆ ಒಂದು 5 ಅವರ್ಸ್ 6 ಅವರ್ಸ್ ಮುಂಚೆ ಬಂದಿರಬೇಕಾಗತ್ತೆ. ಟ್ರೈನ್ಗೋಸ್ಕರ ಕಾಯ್ತಾ ಇರಬೇಕು. ನೀವು ನಂತರ ಸಡನ್ ಪ್ಲಾನ್ ಮಾಡೋಕೆ ಹೋಗ್ಬಿಡಿ. ಪ್ಲಾನ್ ಮಾಡ್ಕೊಂಡು ಬನ್ನಿ ಮೇಘಾಲಯಗೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ. ಬೆಳಿಗ್ಗೆ ಇದರಲ್ಲಿ ಬಿಟ್ಟು ಟೈಮ್ ಎಷ್ಟಾಗ್ತಿದೆ ಅಂದರೆ 8:10 ಆಗ್ತಿದೆ. ಬೆಳಿಗ್ಗೆ ಬ್ರಷ್ ಮಾಡೋಣ ಬೇಕಾದ್ರೆ ಬೇಡ, ಅದು ಯೋಚನೆ ಮಾಡಿ ಅಷ್ಟೊಂದು ರಶ್ ಇದೆ ನೋಡಿ. ಇಳ್ಕೊಂಡು 3 ಅವರ್ಸ್ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ನಾನು. ಇವಾಗ ತೋರಿಸ್ತೀನಿ ಬನ್ನಿ ಎಷ್ಟೊಂದು ರಶ್ ಇದೆ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ಬರೋಕ್ಕೆ ಬ್ರಷ್ ಮಾಡಿಕೊಂಡು ಆಗೋದೇನು ಅಷ್ಟೊಂದು ರಶ್ ಇದೆ ನೋಡಿ. ಈ ಥರ ಇದ್ದರೆ 2.5 ಡೇ ಹೋಗೋದು ಕೆಳಗಡೆ ಹೋಗ್ತಾರೆ. ಕಷ್ಟ ಬಿಟ್ಕೊಂಡು ಇಲ್ಲಿ ನಾವು ಬ್ರಷ್ ಹೋಗಿ ಅವ್ರನ್ನ ತೋರಿಸಿ ನೋಡಿ ಯಾವ ಥರ ರಶ್ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಜಾಗ ಎಲ್ಲ ಅಷ್ಟೊಂದು ರಶ್ ಐತೆ. ಈ ಕಡೆ ಬಂದ್ಬಿಟ್ಟು ನಮ್ಮ ಹೋಗಿದಲ್ಲಿ ಸ್ವಲ್ಪ ಆದ್ರೂ ನಡೀಬೋದು. ಈ ಕಡೆ ನಡೆಯಕ್ಕೆ ಆಗ್ತಿಲ್ಲ. ತೋರಿಸಿ ನೋಡಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಗುವಾಹಟಿ ಈಸ್ ಎ ಗೇಟ್ ವೇ ಆಫ್ ನಾರ್ತ್ ಈಸ್ಟ್ ಇಂಡಿಯಾ ಅಂತಲೂ ಕರೀತಾರೆ. ಇವಾಗ ನಾವು ಬಂದ್ಬಿಟ್ಟು ನಾವು ವರ್ಲ್ಡಲ್ಲೇ 53 ಶಕ್ತಿಪೀಠ ಐತೆ. ಅದರ ಗೋವಾಟಿನಲ್ಲಿ ಕೂಡ ಒಂದು ಶಕ್ತಿಪೀಠ ಅಂತ ಐತೆ ಅಂತ ಹೇಳ್ತಾರೆ. ನಾವು ಇವಾಗ ಎಲ್ಲೇ ಹೋಗ್ಬೇಕಂದ್ರೂ ಮೇಘಾಲಯಗೆ ಹೋಗ್ಬೇಕಂದ್ರೆ ಗೋವಾಟಿಗೆ ಹೋಗ್ಬಿಟ್ಟು ಹೋಗಬೇಕು. ಇನ್ನು ನನ್ನ 2 ಡೇಸ್ ಐತೆ, ಅಂದರೆ 53 ಅವರ್ಸ್ ಜರ್ನಿ ಅಲ್ಲ. ಇವಾಗ ಬಂದ್ಬಿಟ್ಟು ನೈಟ್ ಒಂದು ಕಂಪ್ಲೀಟ್ ಆಯಿತು. ಇನ್ನು 2 ನೈಟ್ಸ್ ಐತೆ. ನೋಡಿ ನಾವು ಬನ್ನಿ. ಇಲ್ಲೆಲ್ಲ ಪೀಪಲ್ಸ್ ಬಂದ್ಬಿಟ್ಟು ಕೈಂಡ್ನೆಸ್ ಎಲ್ಲ ತೋರಿಸಿದ್ರು. ಪರವಾಗಿಲ್ಲ, ಇಲ್ಲಿ ಟ್ರೈನು ನಿಲ್ಸಿತ್ತು ಇಲ್ಲಿ ಒಂದು ಸ್ವಲ್ಪ ಹೊತ್ತು. ನಿಲ್ಸ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. 2 ಎಗ್ ಹಾಕವ್ರೆ, ಹೆಂಗಿದೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಉಪ್ಪಿನಕಾಯಿ ಒಂದು ಕೊಟ್ಟವ್ರೆ. ಕ್ವಾಂಟಿಟಿ ಏನೋ ಸ್ವಲ್ಪನೇ ಐತೆ ರೈಸು. ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಷ್ಟು ಒಂದು ಸ್ವಲ್ಪ ಸಾಲ್ಟ್ ಇಲ್ಲ, ಖಾರ ಇಲ್ಲ, ಏನಿಲ್ಲ ಇದರಲ್ಲಿ. ಸುಮ್ಮನೆ ವೇಸ್ಟ್ ಇದು ಇಸ್ಕೊಳೋ ಬದಲು ಪ್ರೈವೇಟೇಷನ್ ಯಾರು ಇಸ್ಕೊಳಕ್ಕೆ ಹೋಗ್ಬೇಡಿ ಫುಡ್ಡು. ಗೋದಾವರಿ ಟೈಮ್ ಬಂದ್ಬಿಟ್ಟು 5:12 ಆಗ್ತಿದೆ. ಇವಾಗ 1 ಅವರ್ ಲೇಟ್ ಆಗಿದೆ ಈ ಸ್ಟಾಪ್ ಹತ್ರ ಬರೋದಕ್ಕೆ. ನೆಕ್ಸ್ಟ್ ಲೆವೆಲ್ ಅಲ್ಲಿಂದ ಇಲ್ಲಿ ಬರೋದಕ್ಕೆ 1.5 ಕಿಲೋಮೀಟರ್ ಮಾತ್ರ ಸೂಪರ್ ಆಗಿದೆ. ವ್ಯೂ ಪಾಯಿಂಟ್ ಮತ್ತೆ ಏನಿತ್ತು ಅಂದ್ರೆ ಸೂಪರ್ ಆಗಿತ್ತು. ಇವಾಗ ಎಷ್ಟು ಕಿಲೋಮೀಟರ್ ಬಂದಿದೆ? 900 ಕಿಲೋಮೀಟರ್ಸ್ ಬಂದಿವಿ. ಇನ್ನ 2 ಡೇಸ್ ಐತೆ, 3 ಡೇಸ್ ಐತೆ. ಇನ್ನ 2000 ಕಿಲೋಮೀಟರ್ಸ್ ನಾವು ಹೋಗ್ಬೇಕು ಇದೇ ಟ್ರೈನಲ್ಲಿ ಜರ್ನಿ. ನಾನು ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸಿ ನೋಡಿ ವ್ಯೂ ಪಾಯಿಂಟ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಲಿಟ್ರಲಿ ನೀವು ನಂಬ್ತಿರೋ ಇಲ್ಲ, 1/2 ಅವರ್ ತನಕ ವೈಟ್ ಮಾಡ್ತಾ ಇದ್ದಾರೆ. ಒಳಗಡೆ ಹೋಗ್ಬಿಟ್ಟು ಗಾಳಿನೇ ಬರ್ತಾರೆ. ಗಾಡಿ ಬೇರೆ ಮೆತ್ತು ಹೋಗ್ತದೆ ಆ ಗಾಳಿಯಿಂದ. ಅದಕ್ಕೆ ಇಲ್ಲಿ ನೋಡ್ತಾ ಇದ್ರೆ ಇದೆಲ್ಲ ಅದೇ ಟ್ರೈನ್ಗೋಸ್ಕರ ವೈಟ್ ಮಾಡ್ತಾರೆ. ಒಂದು 1/2 ಅವರ್ ಇಲ್ಲೇ ವೈಟ್ ಮಾಡ್ತಾರೆ ಅಂತ ಇಲ್ಲೇ ಬಂದು ಇಲ್ಲೇ ಇದ್ದೀನಿ.
ತುಂಬಾನೇ ಕಷ್ಟ ಆಗ್ತಿದೆ ಈ ಟ್ರೈನಲ್ಲಿ ಬಂದಿದ್ದು ಜರ್ನಿ. ಇನ್ನ 2 days ಹೇಗಿರ್ತೀವಿ. ಸೊ ಗೈಸ್, ಸೋ ಲಾಂಗು ನಾವು 2,500 ಕಿಲೋಮೀಟರ್ ಬಂದ್ಮೇಲೆ ಮಳೆ ಇವಾಗ ಬಂದೈತೆ. ನಾವು ಕೋಲ್ಕತ್ತಾ ಬಾರ್ಡರ್ ದಾಟಿದೀವಿ. ಇವಾಗ ನಿಜವಾಗ್ಲೂ ಒಳಗಡೆ ಇದ್ದಿದ್ದ ಸೆಕೆ ಎಲ್ಲ ಇವಾಗ ಹೋಗೈತೆ. ಮಳೆ ಅಂತೂ ಇವಾಗ ಸೂಪರ್ ಆಗೈತೆ. ನಾನು ತೋರಿಸಿ ನೋಡಿ ಬ್ಯಾಕ್ ಕ್ಯಾಮ್ರಾನಲ್ಲಿ ನೇಚರ್ ಯಾವ ಥರ ಇದೆ ಅನ್ಕೊಂಡ್ಬಿಟ್ಟು. ಬೆಂಗಳೂರಲ್ಲಿ ಎಲ್ಲಾ ಕಡೆ ಫುಲ್ಲು ಮಳೆ ಸೀಸನ್ ಅಲ್ಲಿ ಫುಲ್ಲು ಇದೇ ಬರ್ತೈತೆ, ಸನ್ನೆ ಬರ್ತೈತೆ. ಕೊನೆಗೂ ಬ್ರಷ್ ಮಾಡಕ 24 hours ಮೇಲೆ ಆಗಿದೆ. ಇವಾಗ ಎಷ್ಟು ಕಿಲೋಮೀಟರ್? 1800 ಕಿಲೋಮೀಟರ್ಸ್ ರೀಚ್ ಆಗಿದೀವಿ. ಇನ್ನ ಬಂದ್ಬಿಟ್ಟು 900 ಕಿಲೋಮೀಟರ್ಸ್ ಐತೆ. ಇನ್ನ ಬಂದ್ಬಿಟ್ಟು 24 hours ಏನೋ ಜರ್ನಿ ಐತೆ ನಮ್ ಟ್ರೈನ್ ಅಲ್ಲಿ. ನೈಟ್ ಬಂದ್ಬಿಟ್ಟು ಒಂದು ಇನ್ಸಿಡೆಂಟ್ ಆಯ್ತು. ಏನಾಯ್ತಂದ್ರೆ ನಮ್ ಸೀಟ್ ಪಕ್ಕದಲ್ಲಿ ಬಂದ್ಬಿಟ್ಟು ಒಬ್ರು ಕೂತ್ಕೊಂಡಿದ್ರೆ ಅವ್ರಿಗೆ ಬಂದಿದ್ರು ನಾನು ಮಲ್ಕೊಂತ ಇದ್ದೆ, ಅವ್ರ ಮಗಳಿಗೆ ಜಾಗ ಕೊಟ್ಟಿಲ್ಲ ಅಂದ್ಬಿಟ್ಟು ಅದಕ್ಕೆ ಜಗಳ ದೊಡ್ಡ ಕಿರಿಕೆ ಮಾಡ್ಬಿಟ್ಟು ನಮ್ಮ ಮೇಲೆ ಬಂದ್ಬಿಟ್ಟು. ಆ ಕಿರಿಕೆ ಎಂತ ಕಿರಿಕೆ ಅಂದ್ರೆ, ಕರ್ನಾಟಕದಲ್ಲಿ ಇಟ್ಕೊಂಡು ನೀವು ಈ ತರ ಮಾಡ್ತಿದ್ರೆ ನಮ್ಮ ಆಸಾಮ್ ಬನ್ನಿ ನಾನು ತೋರಿಸಿ ನಾನು ಯಾರನ್ನೋದು, ನಮ್ಮ ಆಸಾಮಲ್ಲಿ ತೋರಿಸಿ ನಿನ್ಗೆ ನನ್ನ ಪವರ್ ಏನಂತ ಹೇಳಿದ್ರು. ಅವ್ರ ಫೋಟೋ ಎಲ್ಲ ತೋರಿಸ್ಬೋದು, ಬಟ್ ಬೇಡ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ. ಯಾರಾದ್ರೆ ಏನೋ ಅಂತ ಹೇಳ್ಬಿಟ್ಟು ಆ ಚಿಕ್ಕ ಮಗು ಬಂದ್ಬಿಟ್ಟು ಕೂತ್ಕೊಂಡಿದ್ದಾಳೆ. ಬೇರೆಯವ್ರಿಗೆಲ್ಲ ಬಿಡ್ತಾ ಇಲ್ಲ, ಅವ್ರ ಮಗಳ ಮಾತ್ರ ಕುಂಚ್ಕೊಂತಲ್ಲ, ಬೇರೆ ಮಗಳಿಗೆಲ್ಲ ಕುಂಚ್ಕೊಳ ಜಾಗ ಕೊಡಲ್ಲ ಅಂತೆ. ಅವ್ರ ಮಗಳು ಮಾತ್ರ ಹಿಂಗ್ ಮಲ್ಕೋಬೇಕಂತೆ. ಅದೆಲ್ಲ ನ್ಯಾಯ ಅಲ್ಲ ತಾನೆ. ಕ್ವಶನ್ ಮಾಡಿದ್ಕೆ 20 rupees ಕೊಟ್ಟವ್ರೆ ಚಿಪ್ಸ್ ನ, ಇಲ್ಲ 30 rupees ಸೇಲ್ ಮಾಡ್ತಾ ಇದ್ರು. ನೋಡ್ಬಿಟ್ಟು ಪ್ಯಾಕೆಟ್ ಅಲ್ಲಿ MRP ಏನಿರ್ತಾ 20 rupees ಮಾಡೋದು ಚಿಪ್ಸ್. ಬನ್ನಿ ಇವಾಗ ನಮ್ಮ ಟ್ರೈನ್ ಮೂವ್ ಆಗೋ ಸ್ಟೇಜ್ ಅಲ್ಲಿ ಐತೆ. ನಾವು ಹತ್ತಾನ ಬನ್ನಿ, ನಮ್ಮ ಟ್ರೈನ್ ಇದೆ, ಹತ್ತಾನ ಬನ್ನಿ. ಇನ್ನ ಏನೇನು ಕಷ್ಟ ಬೀಳ್ಬೇಕೋ ನನ್ಗಂತೂ ಗೊತ್ತಿಲ್ಲ. ನಮ್ಮ ಟ್ರೈನ್ ಕೊಟ್ಟಿದ್ದಾರೆ 4 ಪೀಸ್ ಎಷ್ಟು ಅಂದ್ರೆ 30 rupees ಆಗಿದೆ. ಟೇಸ್ಟ್ ಮಾಡೋಣ ಯಾವ ಥರ ಇದೆ ರಸಗುಲ್ಲ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡ್ತಾರೆ. ಟ್ರೈನಲ್ಲಿ ಬಂದ್ಬಿಟ್ಟು ಎಲ್ಲ ಈಸ್ಕೊಂಡು ತಿಂತಿದ್ದಾರೆ, ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಬಂದ್ಬಿಟ್ಟು ನಮ್ 1000 ಕಿಲೋಮೀಟರ್ಸ್ ಜರ್ನಿ ಯಾವ ತರ ಇರುತ್ತೆ, ಮಿನಿಮಮ್ 1000 ಇಲ್ಲ 900 ಚೇಂಜ್ ಏನೋ ಐತೆ. ಬನ್ನಿ ಟ್ರೈನಲ್ಲಿ ಬಂದ್ಬಿಟ್ಟು ಇನ್ನ ಎಷ್ಟು ಕಷ್ಟ ಆಗ್ಬೇಕು ನನ್ಗೆ ಗೊತ್ತಿಲ್ಲ. ಕಷ್ಟ ಆಗಿಲ್ಲ ನಾವು ಬನ್ನಿ. ನನ್ನ ಲೈಫಲ್ಲಿ ಫಸ್ಟ್ ಎಷ್ಟು ಎಕ್ಸ್ಪೀರಿಯನ್ಸ್ ಅಂತ ಇದೊಂದೇ ಟ್ರೈನ್. ನಾನು ಲೈಫಲ್ಲಿ ಇಷ್ಟೊಂದು ಟ್ರಾವೆಲ್ ಮಾಡ್ತಾ ಜನರಲ್ ಅಂತ ಇದೊಂದೇ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ನೋಡ್ತಾ ಇದ್ದೀರಾ, ಗೋವಾಟಿಗೆ ಬಂದೇ ಬಿಟ್ವಿ. ಎಷ್ಟೊತ್ತಾಗಿದೆ ಟೈಮ್ ಬಂದ್ಬಿಟ್ಟು ಇವಾಗ ನಾವು 5 o'clock ಎಲ್ಲ ಬರ್ಬೇಕಾಯ್ತು ಗೋವಾಟಿಗೆ. ನಾವು ಎಷ್ಟೊತ್ತು ಬಂದಿರೋದು 8:10 ಬಂದಿದ್ದೀವಿ. ನೋಡಿ ಗೋವಾಟಿ ಬೋಟ್ ತೋರಿಸ್ತೀನಿ. ಇಲ್ಲಿ ಬಂದ್ಬಿಟ್ಟು ಒಂದು ಸಮ್ಮ ಫುಲ್ಲು ಗಂಟೆ ಎಲ್ಲ ನಾನು ತೋರಿಸ್ತೀನಿ ನಿಮ್ಗೆ. ಆ ಸಮ್ಮ ಬರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿದೆ, ಎಲ್ಲರೂ ಹುಷಾರು ಅಂತ ಇದ್ದಾರೆ. ನೀವು ನೋಡ್ಕೊಂಡು ಬನ್ನಿ, ನಾನು ಒಂದು ಕ್ಲಿಪ್ ಹಾಕ್ತೀನಿ ನಿಮ್ಗೆ ನೋಡಿ. ಯಾಕಂದ್ರೆ ಗೋವಾಟಿ ಬೋರ್ಡು ಇಲ್ಲೆಲ್ಲ ಹುಷಾರಾಗಿರ್ಬೇಕಂತ ಹೇಳ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿರೋದು ನಮ್ಗೆ ಒಳ್ಳೇದಲ್ಲ. ಈ ಟೈಮ್ ಜರ್ನಿನಲ್ಲಿ ಇಷ್ಟೊಂದು ಕಷ್ಟ ಬಿದ್ದರೆ ನಾನು ಯಾವತ್ತೂ ಅನ್ಕೊಂಡೇ ಇಲ್ಲ. ಎಷ್ಟು ಅವರ್ ಡಿಲೇ ಅಂದರೆ 3 hours ಇಲ್ಲ 4 hours ಏನೋ ಡಿಲೇ ಆಗಿದೆ. ಇನ್ನೊಂದಿನ ಬರಬೇಕಾದ್ರೆ ಸ್ಲೀಪರ್ ಬುಕ್ ಮಾಡ್ಕೊಂಡ್ಬನ್ನಿ, ಜನರಲ್ ಅಂತೂ ಬರಕ್ಕೆ ಹೋಗ್ಬೇಡಿ. ಈ ಟ್ರೈನಲ್ಲಂತೂ ನಿಜವಾಗ್ಲೂ ನಾನು ತೋರಿಸ್ತೀನಿ ನೋಡಿ ಎಷ್ಟು ಕಷ್ಟ ಬಿತ್ಕೊಂಡ್ಬಂದಿದೆ ಅಂತ ಹೇಳ್ಬಿಟ್ಟು. ಅಷ್ಟೊತ್ತು ಅವರ್ ಇರಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ನಮಗೆ. ಅಷ್ಟಲ್ಲೇ ಈ ಡೇಂಜರಸ್ ಪ್ಲೇಸ್ನ ಈ ಗೋವಾಟಿ ಅಂತಾರೆ. ಇದೊಂದು ಪ್ಲೇಸ್ ಮಾತ್ರ ತುಂಬಾ ಹುಷಾರಾಗಿರ್ಬೇಕು. ಕೇರ್ಫುಲ್ ತುಂಬಾ ಹುಷಾರಾಗಿ. ನೈಟ್ ಹೊತ್ತು ಬಂದ್ಬಿಟ್ಟು ನಾವು ಅನ್ಕೊಂಡೆ, ಯಾಕಂದ್ರೆ ಫೋನಲ್ಲೇ ಹೋಗ್ತಾರೆ, ಬ್ಯಾಗ್ ಎಲ್ಲ ಕಲ್ತನ ಮಾಡ್ಕೊಂಡು ಹೋಗ್ತಾರೆ, ಮಕ್ಕಳೆಲ್ಲ ಕಲ್ತನ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಅದಕ್ಕೆ ತುಂಬಾ ಹುಷಾರಾಗಿ ನೈಟ್ ಎಲ್ಲ ನಾನು ನಿದ್ದೆ ಹೋಗಿಲ್ಲ, ರೆಸ್ಟ್ ಅಂತೂ ತಗೊಂಡೇ ಇಲ್ಲ. ಈ ಪ್ಲೇಸಿಗೆ ಬಂದ ಮೇಲೆ ತುಂಬಾ ಕೇರ್ಫುಲ್ ಆಗಿರಿ, ಯಾಕಂದ್ರೆ ಅಷ್ಟೊಂದು ಕಷ್ಟ ಈ ಪ್ಲೇಸ್ ಅಲ್ಲಿ. ಯಾಮಾರಿಸ್ಬಿಡ್ತಂತ ಯಾರು ಕರೆದ್ರು ಮಾತಾಡ್ಸ್ಬಾರ್ದು, ಏನೂ ಇಲ್ಲ. ಆಯ್ತು ಬನ್ನಿ, ಏನೇನಾಗುತ್ತೋ ಈ ಪ್ಲಾಟ್ಫಾರ್ಮ್ ಅಲ್ಲಿ ಗೋವಾಟಿನಲ್ಲಿ ಅಂತ ನೋಡೋಣ ಬನ್ನಿ ಮುಂದಕ್ಕೆ. ಇವಾಗ ನಾವೆಲ್ಲ ಬೇಕಾದ್ರೆ ಮೇಘಾಲಯಗೆ ಹೋಗ್ಬೇಕು. ಶಿಲಾಂಗ್ ಹೋಗಕ್ಕೆ ಬಸ್ ಅವೈಲೇಬಲ್ ಇದೆ, ಟ್ರೈನ್ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ವಿಡಿಯೋ ಮಾಡೋಣ ಬನ್ನಿ. ಲೆಟ್ಸ್ ಗೋ. ಹೋದ್ರೆ ಸಾಕು ಡೈರೆಕ್ಟ್ ಆಗಿ ಶಿಲಾಂಗ್ ಸಿಗುತ್ತೆ. ಇಲ್ಲಿ ಬಂದ್ಬಿಟ್ಟು ಏನಾಗ್ತಾ ಇದ್ದಾರೆ 500 rupees per person ಅಂದ್ರು. ನಾವು ಬಂದ್ಬಿಟ್ಟು ಶೇರಿಂಗ್ ಸುಮಾ ಹೋಗೋಣ ಅಂತಂದ್ರೆ ಶೇರಿಂಗ್ ಸುಮಾ ಬಂದ್ಬಿಟ್ಟು 300 to 400 ಆಗತ್ತಂದಿದ್ದಾರೆ. ಬನ್ನಿ, ಶಿಲಾಂಗ್ ಇಲ್ಲಿಂದ ಕಿಲೋಮೀಟರ್ಸ್ ಐತೆ. ಹೋಗೋಣ. ಕ್ಯಾಬ್ಸಲ್ಲಿ ಚೆಕ್ ಮಾಡಿದ್ಕೆ ತೋರಿಸಿಲ್ಲ, ಮ್ಯಾಪ್ಸ್ ಇಲ್ಲ ಅಂತ ಅಷ್ಟು ದೂರ. ಅದಕ್ಕೆ ಒಂದು ಶೇರಿಂಗ್ ಆಟೋ ಬಂದ್ಬಿಟ್ಟು ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ತಾ ಇದ್ದೀನಿ, ಎಷ್ಟು ಏನಂತ ರೇಟ್ ನಾನು ಕೇಳ್ಕೊಂಡು ನಿಮಗೆ ಇದು ಮಾಡ್ತೀನಿ ನೋಡಿ. ಈ ಗಾಡಿನಲ್ಲಿ ನಾವು ಶಿಲಾಂಗ್ ಹೋಗ್ತಾ ಇರೋದು, ಇದ್ರಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರಂತೆ. ಬನ್ನಿ ಇವಾಗ ಹೋಗೋಣ. कितना आदमी जाता भाई इसमें? 10 आदमी जाता। आप लोग आगे बैठिए। हाँ ओके। लगेज कैरियर ಇದು लगेज तो ऊपर में भी जा सकता। हाँ छोटा है। ओके ಥ್ಯಾಂಕ್ಸ್. ಅಂತ ಫುಲ್ ಕ್ಲೋಸ್ ತೋರಿಸಿ ನೋಡಿ ಎಷ್ಟು ಜನ ಕುತ್ಕೋಬಹುದು ಅಂತ ತೋರಿಸಿ ನೋಡಿ. 10 ಮೆಂಬರ್ಸ್ ಮಿನಿಮಮ್ ಇದ್ದಾರೆ. 10 ಮೆಂಬರ್ಸ್ ಫುಲ್ ಆಗಿದ ತಕ್ಷಣ ನಾವು ಹೋಗ್ಬೋದು. ಈ ಡ್ರೈವರ್ ಸೀಟು ನಾವು ಇಲ್ಲೇ ತಗೊಂಡಿದ್ದೀವಿ ಕುತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಶಿಲಾಂಗ್ ಇಲ್ಲಿಂದ ಹೋಗ್ಬಿಟ್ಟು ತುಂಬಾ ದೂರ ಐತೆ. ಇಲ್ಲಿ ಬಂದ್ಬಿಟ್ಟು 10 ಮೆಂಬರ್ಸ್, ನಾವು 2 ಮೆಂಬರ್ಸ್ ಆಗಿದ್ವಲ್ಲ, 2 ಮೆಂಬರ್ಸ್ ಆಗಿದ್ದಾರೆ. ಇನ್ನ 8 ಮೆಂಬರ್ಸ್ ಆಗಬೇಕು. 8 ಮೆಂಬರ್ಸ್ ಆಗಿದ ತಕ್ಷಣ ಶೇರಿಂಗ್ ಅಲ್ಲಿ ನಾವು ಹೋಗೋದು. ಪರ್ಸನ್ಗೆ 300 rupees ತಗೊಂತಾರೆ. ಚಿಕ್ಕ ಗಾಡಿ ಇದೆ 500 rupees. ಕ್ಯಾಬಲ್ಲಿ ಟ್ರೈ ಮಾಡಿದ್ರೆ ಕ್ಯಾಬಲ್ಲಿ 2000-3000 ತೋರಿಸ್ತಾ ಪರ್ ಪರ್ಸನ್ಗೆ. ನೀವು ಡೈರೆಕ್ಟ್ ಆಗಿ ರೈಲ್ವೆ ಸ್ಟೇಷನ್ ಗೋವಾಟಿ ರೈಲ್ವೆ ಸ್ಟೇಷನ್ ಟು ಶಿಲಾಂಗ್ಗೆ ಈ ತರ ಶೇಡ್ ಅಲ್ಲಿ ಹೋಗ್ಬೋದು. ಐತೆ ಈ ಗಾಡಿಗೆ ಕಾಲಿಕನ ಬಡಿಗಡೆ ರೈಟ್ ಸೈಡ್ ಕಾಲಿಕಿ ಹತ್ತಿ ಕುತ್ಕೊಂಡು ಹೋಗೋಣ ಶಿಲಾಂಗ್ಗೆ.
ಈ ಗಾಡಿನಲ್ಲಿ ಒಬ್ನೇ ಇರೋದು ನಾನು, ಇನ್ನ ಯಾರು ಫುಲ್ ಆಗಿಲ್ಲ, ಇನ್ನ ಫುಲ್ ಆಗಿದ ತಕ್ಷಣ ಕರ್ಕೊಂಡು ಹೋಗ್ತಾರೆ. ಕಿತ್ನಾ ಅವರ್ ಹೋತಾ भाई इधर से जा सकता? कितना आवर होता शिलोंग जाने के? 3 आवर्स होता. वो फुल घाट सेक्शन है क्या इससे? मतलब माउंटेन सभी है? माउंटेन सभी है. किधर से कितना किलोमीटर शिलोंग? यहाँ से 105 किलोमीटर, मतलब 15 किलोमीटर. 15 किलोमीटर 1.5 ओके शिलोंग ಹೋಗೋಣ. 1.50 नहीं, हाँ? 1.05 किलोमीटर. 1.05 ಕಿಲೋಮೀಟರ್ 105 ಕಿಲೋಮೀಟರ್ ಐತೆ ಅಂತೆ. ಡ್ರೈವರ್ ಸೀಟ್ ಪಕ್ಕದಲ್ಲೇ ನಾವು ಕುತ್ಕೊಂಡಿದ್ದೀನಿ. ಲೆಟ್ಸ್ ಗೋ ಶಿಲಾಂಗ್. हमें ओनली खासी टॉकिंग टॉकिंग इंग्लिश हाँ और खासी उधर बस सकता. खासी भाषा. वो मेरा गांव पे कैसे कर्नाटका में तेलुगु ऐसा बात सकता ना, उधर वहाँ में खासी काशी बात सकता. वो कन्नड़ा कुछ भी नहीं आता उसका. थोड़ा थोड़ा समथिंग हिंदी हाँ हिंदी. इंग्लिश. वो इसका लैंग्वेज कैसे है, मतलब डिफरेंट का लैंग्वेज है. जैसे 1 हाँ वे, हाँ 2 आर, 3 लाई, 100 4 को 100 बोलता है, 5 को सन बोलता है. वो नंबर्स का भी डिफरेंट है. नंबर स्प्लिंग्स ऑफ डिफरेंस. ನಾವು ಹೋಗೋಣ ಬನ್ನಿ ಶಿಲಾಂಗ್ಗೆ. ಫುಲ್ ಡಿಫ್ರೆಂಟ್ ಆಗಿ ಅವ್ರು ಮಾತಾಡ್ತಂತೆ. ಒಂದ್ಕಿಂತ ವಿಸಿಟ್ ಮಾಡೋಣ. ಯಾರಾದ್ರು ಫಸ್ಟ್ ಟೈಮ್ ಬರಂಗಿದ್ರೆ ಗುವಾಹಟಿಯಿಂದ ಡೈರೆಕ್ಟ್. ब्लॉगर है आप लोग? हाँ? ब्लॉगर मतलब ब्लॉग कर रहे हैं? हाँ लॉग मेरा यूट्यूब चैनल में लॉग है, इसलिए बना सकते हैं. ओके थैंक्स. क्या नाम आपका? मेरा नाम किशोर अच्युत है. किशोर अच्युत आईडी है. ಥ್ಯಾಂಕ್ಸ್. ಸೊ 1 ಅವರಿಂದ ಆಯಿತು. 1 ಅವರಿಂದ ಬರೀ 6 ಜನ ಕೂತ್ಕೊಂಡಿದ್ದೆ. 4 ಜನ ಬೇಕು ನಮ್ಗೆ. 1 ಅವರಿಂದ ನಾನು ಯಾವುದೋ ಚಿಕ್ಕಿ ತಿನ್ಕೊಂಡಿದ್ದೆ. ಈ ಚಿಕ್ಕಿನ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದೀನಿ. ಬರ್ತಾರಾ 1 ಅವರಿಂದ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಹಿಂಗೆ ಎಲ್ಲ ಮಾಡಿದೆ. 6 ಜನ ಬಂದರು ಟೋಟಲ್ ಆಗಿ. ಇನ್ನು 4 ಜನ ಬೇಕು. 4 ಜನ ಬಂದ ತಕ್ಷಣ ವಿ ಆರ್ ಗೋಯಿಂಗ್ ಟು ಶಿಮ್ಲಾ. 10 ಜನ ಕೊನೆಗೆ ಆಗ್ಬಿಡ್ತೀವಿ. ಇವಾಗ ನಾವು ಹೋಗ್ತಾ ಇದೀವಿ ಇಲ್ಲಿಂದ ಗುವಾಹಟಿ ಟು ಶಿಲಾಂಗ್. ಲೆಟ್ಸ್ ಗೋ ಎಂಜಾಯ್. ಬನ್ನಿ ಹೋಗೋಣ. ಎಷ್ಟು ಅವರ್ 3 ಅವರ್ಸ್ ಆಗುತ್ತೆ ನಮ್ಮ ಜರ್ನಿ. 10 ಮೆಂಬರ್ಸ್ ನೋಡಿ ಎಷ್ಟೊಂದು ಇಕ್ಕಟ್ಟಾಗಿ ಕೂತ್ಕೊಂಡವ್ರೆ ಸಿಂಹದಲ್ಲಿ. ಹಂಗೆ 4 ಕಿಲೋಮೀಟರ್ ಐತೆ. ನಮ್ಮ ಗಾಡಿ ಬಂದ್ಬಿಟ್ಟು ಸುಮ್ಮ ಹೋಗ್ಬಿಟ್ಟು ಪಂಚರ್ ಆಗ್ಬಿಟ್ಟಿದೆ. ನಾನು ತೋರಿಸ್ತೀನಿ ನೋಡಿ. ಈ ಮಲೆನಲ್ಲಿ ಬಂದ್ಬಿಟ್ಟು ಪಂಚರ್ನ ಚೇಂಜ್ ಮಾಡಬೇಕು. ಶಿಲಾಂಗ್ ಬಂದ್ಬಿಟ್ಟು 3.5 ಅವರ್ಸ್ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ. ನಾವು 5:30ಗೆ ಹತ್ತಿದ್ದೀವಿ. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 1 ನಿಮಿಷ 9:30 ಆಗ್ತೈತೆ. ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಶಿಲಾಂಗ್ ಹೆಂಗೆ ಬರೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. SMBT ಬ್ಯಾಂಗ್ಳೂರಿಂದ ಇಲ್ಲಿಗೆ ಹೆಂಗೆ ಬರೋದು ಅಂತ ಹೇಳ್ಬಿಟ್ಟು ನನ್ನ ಟ್ರೈನ್ ಜರ್ನಿದಲ್ಲಿ. ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್. ಮತ್ತೊಂದು ವೀಡಿಯೋಸ್ ಆಗಿ ಮುಂದಿನ ದಿನ ಸಿಗೋಣ. ಬಾಯ್. ಅಷ್ಟೋ ತನಕ.